ಸ್ನೇಹಿತರೆ ನಮಸ್ಕಾರ. ನೋಡಿ, ನಾನಿವತ್ತು ಮಾಧವಿ ಮೇಡಮ್ ಅವ್ರನ್ನ ಮೀಟ್ ಮಾಡೋದಕ್ಕೆ ಬಂದಿದ್ದೀನಿ. ಅವ್ರ ಬಗ್ಗೆ ಹೇಳೋದಕ್ಕೂ ಮುಂಚೆ ಒಂದು ವಿಷಯ ಹೇಳ್ತೀನಿ ಸ್ನೇಹಿತರೆ. ನೋಡಿ, ಸಮ್ಮರ್ ಜಾಸ್ತಿ ಇದೆ, ಬಿಸಿಲು ಸಿಕ್ಕಾಪಟ್ಟೆ ಇರೋದ್ರಿಂದ ನೋಡಿ ಪ್ರತಿಯೊಬ್ಬರು ಈಗ ನಾವೇನಾದರೂ ನಮಗೆ ಬಾಯಾರಿಕೆ ಆಯಿತು ಅಂದರೆ ನಮಗೆ ಕುಡಿಯೋದಕ್ಕೆ ನೀರು ಬೇಕು ಅಂದರೆ ಬಾಯಿ ಬಿಟ್ಟು ಹೇಳ್ತೀವಿ, ನೀರು ಕುಡಿತೀವಿ ಮತ್ತು ಊಟ ತಿಂತೀವಿ. ಆದರೆ ಮೂಕ ಪ್ರಾಣಿಗಳು ಮತ್ತು ಪಕ್ಷಿಗಳಿಗೆ ಬಾಯಾರಿಕೆ ಆಯಿತು ಅಂದರೆ ಅವು ಹುಡುಕ್ತವೆ, ಸಿಕ್ಕಿದ್ರೆ ನೀರು ಕುಡಿತವೆ, ಇಲ್ಲಾಂದರೆ ಇಲ್ಲ ಸ್ನೇಹಿತರೆ. ನೋಡಿ, ಮಾಧವಿ ಮೇಡಮ್ ಅವರು ಇವತ್ತುವರೆಗೂ ಒಂದು 200 ಪಾಟ್ಸ್ಗಳನ್ನ ಈ ಥರ ಇದನ್ನು ನೋಡ್ತಾ ಇದ್ರಲ್ಲ, ಈ ಥರ ಒಂದು 200 ಪಾಟ್ಸ್ಗಳನ್ನ ಫ್ರೀಯಾಗಿ ಅವರು ಒಂದು ಸ್ವಂತ ಅವ್ರ ದುಡ್ಡಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ, ಅವ್ರಿಗೇನು ಲಾಭ ಇದರಲ್ಲಿ ಅಂತಲೂ ಕೇಳ್ಬೋದು. ಒಂದು ಪ್ರಾಣಿ ಪಕ್ಷಿಗಳ ಮೇಲೆ ಇರುವಂಥ ಒಲವು, ಅದ್ರ ಮೇಲೆ ಇರುವಂಥ ಒಂದು ಪ್ರೀತಿಗೋಸ್ಕರ ಮೇಡಮ್ ಈ ಥರ ಮಾಡಿದ್ದಾರೆ. ಮೇಡಮ್, ಇದೇನು ಕಾನ್ಸೆಪ್ಟ್ ನಿಮ್ಮದು ಕಾಲಭೈರವ ಅಂತ? ಇದು ಆಕ್ಚುಲಿ ನಾವು ದೇವರು ಕಾಲಭೈರವ ಅಂದ್ರೆ ಯಾರು ಸರ್? ಶಿವ. ಹೌದು. ಆಮೇಲೆ ನಾಯಿದು ಮೇನ್ ಬರೋದೇ ಕಾಲಭೈರವ ಕಾಪಾಡುತ್ತಾನೆ. ಹೌದು, ಕಾಲಭೈರವೇಶ್ವರ. ಹಂಗಾಗಿ ನಾವು ಎಲ್ಲೋ ದೇವ್ರನ್ನ ಹುಡ್ಕೊಂಡು ಹೋಗೋದಲ್ಲ, ಇದು ನಮ್ದು ಸೇವೆ ಬಂದ್ಬಿಟ್ಟು ದೇವ್ರಿಗೆ ಸೇವೆನೇ ಇದು. ಹೌದು ಅಲ್ಲ, ಹಂಗಾಗಿ ನಾವು ದೇವಸ್ಥಾನಕ್ಕೆ ಹೋಗೋದು ದೊಡ್ಡದಲ್ಲ. ಒಂದು ಇವಾಗ ಅವ್ರ ಪ್ರಾಣಿಗಳಿಗೆ ಬಾಯಿ ಇಲ್ಲ ಅನ್ನೋಗ್ ನಮ್ದು ಡ್ಯೂಟಿ ಆಗತ್ತೆ. ಅವ್ರಿಗೆ ನಾವು ಸೇವೆ ಮಾಡ್ಬೇಕು, ಅವ್ರಿಗೆ ಏನ್ ಬೇಕು ಅಟ್ಲೀಸ್ಟ್ ಸ್ವಲ್ಪ ನಮ್ ಕೈಯಲ್ಲಿ ಎಷ್ಟಾಗತ್ತೋ ಅಷ್ಟು ಕೊಡೋದು. ಆಮೇಲೆ ನೀರ್ ಇಡ್ತಾರೆ ತುಂಬಾ ಜನ, ತೊಳೆಯೋದಿಲ್ಲ ಅದೆಲ್ಲ. ನಾನು ಏನ್ ಹೇಳೋದು ಅಂದ್ರೆ ಈ 3 ತಿಂಗಳು ನೀರ್ ದಿನ ಚೇಂಜ್ ಮಾಡ್ಬೇಕು. ಆಮೇಲೆ ಅದು ತುಂಬಾ ನೀರ್ ತುಂಬಿಸಿ ಇಡಬೇಕು. ಇವತ್ತವರೆಗೂ ಎಷ್ಟು ಜನ ಕೊಟ್ಟಿದ್ದೀರಾ ಈ ತರ? 200 ಜನ ಮೇಲೆ ಕೊಟ್ಟಿದ್ದೀರಾ. ನೋಡಿ, ಇನ್ನೊಂದು ಈ ವಿಡಿಯೋ ಯಾರಾದ್ರೂ ಇದೊಂದು ಮೇಡಮ್ ಹತ್ರ ಇಸ್ಕೊಂಡಿರೋರು ವಿಡಿಯೋನ ನೋಡ್ತಾ ಇದ್ರೆ, ನೀವು ಬರೀ ತಗೊಳ್ಳೋದು ಒಂದೇ ಅಲ್ಲ ಸ್ನೇಹಿತರೆ, ಅದ್ರ ತುಂಬಾ ನೀರಿದ್ಯಾ ಅಂತ ನೋಡ್ಕೊಳ್ಳಿ, ಅಬ್ಸರ್ವ್ ಮಾಡಿ, ಅದನ್ನ ಕ್ಲೀನ್ ಮಾಡಿ. ನಿಮ್ಮ ಕೆಲಸನೇ ಅದು. ನೀವು ತಗೊಂಡೋದ್ಮೇಲೆ ನಿಮ್ಮ ಜವಾಬ್ದಾರಿ ಇರುತ್ತೆ. ಅದ್ರ ತುಂಬಾ ನೀರಿಡಬೇಕು, ಪ್ರಾಣಿ ಪಕ್ಷಿಗಳಿಗೆ ನೀರು ಸಿಗ್ತಾ ಇದೆಯಾ ಅಂತ ನೀವು ಅಬ್ಸರ್ವ್ ಮಾಡಬೇಕು. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ನೀವು ಈ ತರ? ನಾವು ಇದು ಒಂದು ನೀರಿಂದು ಬಂದ್ಬಿಟ್ಟು ನಾನು ಒಂದು 7 ಇಯರ್ಸ್ ಆಯ್ತು. 7 ಇಯರ್ಸ್ ಇಂದ 7 ಇಯರ್ಸ್. ಅದಕ್ಕೆ ಮುಂಚೆ ಬರೀ ಊಟ ಆಗ್ತಾ ಇದೆ. ಅದಾದ್ಮೇಲೆ ನನ್ನ ಇದ್ರಲ್ಲಿ ಚಿಕ್ಕದಾಗಿ ಮಾಡ್ತಾ ಇದ್ದೆ ನೀರಿಡೋದು. ಬರೀ ನನ್ ಫೀಡಿಂಗ್ ಎಲ್ಲಿ ಮಾಡ್ತಾ ಇದ್ದೆ ಅಲ್ಲೇ ಇಡ್ತಾ ಇದ್ದೆ. ಇವಾಗ ಅದಕ್ಕೆ ಬೇರೆಯವ್ರಿಗೆಲ್ಲ ಏನಕ್ಕೆ ನಾನು ಇದು ಮಾಡ್ತಾ ಇದ್ದೀನಿ ಅಂದ್ರೆ, ಎನ್ಕರೇಜ್ ಮಾಡ್ತಾ ಇದ್ದೀನಿ ಅಂದ್ರೆ, ಅವರು ಸ್ವಲ್ಪ ನಮ್ ತರ ಕಲೀಲಿ ಅಂತ. ಇಂತ ಒಳ್ಳೆ ಕೆಲಸಗಳನ್ನ ನೀವು ನೋಡಿ ಕಲಿಬೇಕು, ಪ್ರತಿಯೊಬ್ರು ಮಾಡಕ್ ಟ್ರೈ ಮಾಡ್ಬೇಕು ಸ್ನೇಹಿತರೆ, ಅಷ್ಟೇ, ಇನ್ನೇನಿಲ್ಲ ಸರ್. ಅದು ಇವಾಗ ಬರೋ ಜನರೇಷನ್ಗೆ, ಯಂಗ್ಸ್ಟರ್ಸ್ಗೆ ಸ್ವಲ್ಪ ಅವರು ಕ್ಯಾರಿ ಫಾರ್ವರ್ಡ್ ಮಾಡ್ಬೇಕಲ್ಲ. ನಾವೇನೇ ಒಂದು ಇದು ಸೊಸೈಟಿ ಮಾಡ್ಬೇಕಂದ್ರೆ ನೋಡಿ ಕಲಿಬೇಕು, ಇಲ್ಲಾಂದ್ರೆ ಅವ್ರಿಗೆ ಸ್ವಂತ ಬುದ್ಧಿಯಿಂದ ಮಾಡ್ಬೇಕು. ಮೇಡಮ್ ಅವ್ರಿಗೆ ಪ್ರಾಣಿ ಪಕ್ಷಿಗಳ ಮೇಲೆ ಒಂದು ಕಾಳಜಿ, ಅದಕ್ಕೋಸ್ಕರನೇ ಇದು ಒಂದು 200ಗಿನ್ನ ಜಾಸ್ತಿ ಜನಕ್ಕೆ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ, ಅವ್ರ ಸ್ವಂತ ಅವ್ರ ದುಡ್ಡಲ್ಲಿ ಹೇಳಿ ಇದನ್ನ ಆರ್ಡರ್ ಮಾಡಿಸ್ಕೊಂಡು ಪ್ರತಿಯೊಬ್ಬರಿಗೂ ಕೊಟ್ಟಿದ್ದಾರೆ. ನೀವು ಈ ತರ ಒಂದು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಬನ್ನಿ. ಒಬ್ಬೊಬ್ರು 1-2 ಕಡೆ ನೀರು ಇಡ್ತಾ ಬನ್ನಿ ಸ್ನೇಹಿತರೆ. ತುಂಬಾ ಬಿಸಿಲಿದೆ, ಮಾಡಿ ಮೇಲೆ ಇಡಿ, ಕೆಳಗಿಡಿ. ಬೀದಿ ನಾಯಿಗಳಿಗೆ ದಯವಿಟ್ಟು ಅನುಕಂಪ ತೋರಿಸಿ, ಅವಕ್ಕೂ ಅಯ್ಯೋ ಅಂತ ಅನ್ನಿ. ನೀವು ಮರ ಹಾಕ್ಬೇಕು, ನಮ್ದು ಡ್ಯೂಟಿ ಏನೇನು, ಒಂದು ಮರ ಹಾಕಬೇಕು, ಎಲ್ಲಾ ಪ್ರಾಣಿಗೂ ಸೇವ್ ಮಾಡ್ಬೇಕು. ಒಂದ್ ಚಿಕ್ಕ ಪಕ್ಷಿ ಆಗ್ಲಿ, ಒಂದ್ ಸ್ಕ್ವಿರಲ್ ಆಗ್ಲಿ, ಅವ್ರಿಗೆಲ್ಲ ನೀರ್ ಸಿಗೋದೇ ಇಲ್ಲ. ಇವಾಗ ನೋಡಿ ಸರ್, ಇಷ್ಟು ಪಾರ್ಕ್ ಇದೆ, ಎಲ್ಲಿ ನೀರು ಹುಡ್ಕೊಂಡು ಹೋಗ್ತಾರೆ. ಅವ್ರದ್ದು